ಹಾಯ್ ನಮಸ್ಕಾರ ಮರ್ರೆ. ಇವತ್ ನಾವು ಬಸವನಗುಡಿಯಲ್ಲಿ ಕಡ್ಲೆಕಾಯಿ ಪರ್ಸಕ್ಕೆ ಹೋತಿತ್ತ. ನಂದಿದು ಫಸ್ಟ್ ಟೈಮ್ ಹೋತಿಪ್ಪುದು ಕಾಂಬ ಅಲ್ಲಿ ಹೋಯ್ ಕಾಂಬ ಹ್ಯಾಂಗಿರುತ್ತಂದೇಳಿ ಬನ್ನಿ ಹಪ್ಪ. ನಾವು ಗಾಡಿಗೆ ಸೀದಾ ಹೋಯ್ತು ಕಣಿ ಮರ್ರೆ ದೇವಸ್ಥಾನದ ಹತ್ರ ಫುಲ್ ಲೈಟಿಂಗ್ ಎಲ್ಲ ಹಾಕಿದ್ದೀರ. ಹಾಗೆ ನಾವು ಅಲ್ಲೇ ಮೇಲ್ ಗಾಡಿ ಇಟ್ಕಿ ನಡ್ಕೊಂಡು ಹೋಯ್ತು ಹಬ್ಬದ ಗುಡಿಗೆ. ಅಲ್ಲಿ ಕಂಡ್ರೆ ಜನ ಜಂಗುಳಿ ಫುಲ್ ಲೈಟಿಂಗ್ಸ್ ಅಂಗಡಿ ಎಲ್ಲ ಬಂದಿತ್ತು ಕಣಿ. ಹೆಂಗಸ್ರಿ ಬೇಕಾದ ಹೂವಿನ ಅಂಗಡಿ ಬಟ್ಟೆ ಅಂಗಡಿ ಎಲ್ಲ ಇತ್ತೆ. ಹಾಗೆ ನಾವು ಸ್ವಲ್ಪ ಮುಂದೆ ಹೋಗಿ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೈ ಮುಕ್ಕೊಂಡು ಅಲ್ಲಿಂದ ಸೀದಾ ಮತ್ತೆ ಮುಂದೆ ಹೊರ್ಕೊಳ್ಳೆ ಕೃಷ್ಣನ್ ಒಂದು ಟೆಂಪಲ್ ಇತ್ತು. ಅಲ್ಲೆಲ್ಲ ಹೋಗಿ ಕೈ ಮುಕ್ಕೊಂಡು ಈಚಿ ಕಂಡ್ರೆ ಬರೀ ಕಡ್ಲಿಕಾಯಿ ರಾಶಿ ಹಾಕಿರ್ ಮಾರ್ರೆ. ಕಡಿಗೆ ನಾವು ಹೋದಕ್ಕೆ ಒಂದು 2 ಸೇರು ಕಡ್ಲಿಕಾಯಿ ತಕೊಂಡು ಅಲ್ಲಿಂದ ಸೀದಾ ಮುಂದೆ ಬಂತ. ಹಾಗೆ ಇಲ್ಲಿ ಕಂಡ್ರೆ ಮರ್ರಿ ಈ ಗೊಂಬೆ ಕಂಡು ನಂಗೆ ಭಾರಿ ಖುಷಿ ಆಯ್ತು. ಕಡೆ ನಮ್ಮ ಮನೆಯವ್ರ ಹತ್ರ ಕೇಂಡೆ ಇದು ಎಂತ ಗೊಂಬೆ ಅಂದೇಳಿ ಅನ್ಕೊಂಡು ಅವ್ರು ಹೇಳ್ರಿ ಇದ್ರಲ್ಲೋ ಏನೋ ಚಾಕ್ಲೇಟ್ ಮಾಡಿ ಕೊಡ್ತಾರಂಬ್ರ ಕಣಿ. ಆಗಿನ ಕಾಲದಲ್ಲಿ ಇದ್ದಿತ್ತದೆಲ್ಲ. ಈಗ ನಮ್ಮ ಕಾಂಬು ಸಿಕ್ತ. ಹೆಣ್ಗಳ ಕಣ್ಣಿಗೆ ಬೀಳುವುದೇ ಬಾಳಿ ಸರ ಇಂಥದ್ದೇ ಅಲ್ದ ಹಬ್ಬದ ಗುಡಿಗೆ ಹೊರೆ. ಹಾಗೆ ನನ್ನ ಹಸ್ಬೆಂಡ್ ನಂಗೆ ಒಂದು ಸರ ಕೊಡ್ಸ್ರು ಮಾರೆ. ಸರ ತಗೊಂಡು ನಾವು ಸೀದಾ ತಿಂಬುಕೆ ಅಂತ ಇತ್ತನ್ ಕಾಂಬಕ್ಕೆ ಹೋಯ್ತು. ಅಲ್ಲಿ ಮಾವಿನಕಾಯಿ ಉಪ್ಪು ಹಾಕಿ ಕೊಡ್ತಿದ್ದೀರ ಉಪ್ಪು ಖಾರ. ಹಾಗೆ 1 ಪ್ಲೇಟ್ ತಗೊಂಡು ಅದನ್ನು ತಿನ್ಕೊಂಡು ಈಚಿ ಬತ್ತು 2 ದೊಡ್ಡ ಬಸವನ್ ಕರ್ಕೊಂಡು ತಿರುಗ್ತಿದ್ರು ಕಾಣಿ ಮರ್ರೆ. ಹಾಗೆ ಇಲ್ಲಿ ಕಾಣಿ ಮರ್ರೆ ಇದ್ರ ಕೊಂಬಂದ್ರಿ ಅಂತ ಮರ್ರೆ ಯಬ್ಬಾ. ಕಡಿ ಈಚಿ ಹಿಂಗೆ ಬಂತ ಆಟ ಎಲ್ಲ ಕಂಡ್ಕೊಂಡು ಸೀದಾ ಮನೆ ಬದಿ ಹೊಡ್ದು ಕಾಣಿ ಮರ್ರೆ. ಮುಂದಿನ ಸಲ ನೀವು ಭೇಟಿ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ. ಬಾಯ್.